ಯುವಕರು ದಲಿತ ಹೋರಾಟಗಾರರಾದ ದಲಿತ ಟೈಗರ್ ರಾಜ್ಯ ಅಧ್ಯಕ್ಷ ಅರುಣ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಸುಮಾರು 25 ವರ್ಷಗಳಿಂದ ಬಡವರ ನ್ಯಾಯಕ್ಕಾಗಿ ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ನಾನು ಹೋರಾಟ ಮಾಡಿದ್ದೇನೆ. ಜನರ ಪರವಾಗಿ ಧ್ವನಿ ಎತ್ತಿದ್ದೇನೆ. ಮುಂಬರುವ ದಿನಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ದಲಿತರು ಮುಖ್ಯಮಂತ್ರಿ ಮಾಡಬೇಕೆಂದು ಆಗ್ರಹಿಸಿದರು. ಪರ ಮುಖಂಡರಾದಂಥ ದಲಿತ ಟೈಗರ್ ರಾಜ್ಯಾಧ್ಯಕ್ಷರು ನಮ್ಮ ನೇರ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ನೇರ ಸಂದರ್ಶನದಲ್ಲಿ ಭಾಗಿಯಾಗಿದ್ದೀರಾ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ಕಾರ. ನಾಡಿನ ಸಮಸ್ತ ಜನರಿಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಶಾಂತಿನಗರ ಕ್ಷೇತ್ರದ ಎಲ್ಲ ನಮ್ಮ ಪ್ರೀತಿಯ ಜನರಿಗೆ ನನ್ನ ತತ್ವ ಮನುಷ್ಯತ್ವ ಮಾನವತೆ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಸುಮಾರು ಹೋರಾಟಗಳಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ. ಸುಮಾರು 20-30 ವರ್ಷಗಳಿಂದ ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಆ ಹೋರಾಟಗಳಲ್ಲಿ ಭಾಗಿಯಾಗಿದ್ದೀರಾ. ನಾನು ಅವರವರ ಅನುಭವನೇ ನನಗಾಗಿರುವಂಥ ಒಂದು ಕೈ ಅನುಭವ. ನಾನು ಹುಟ್ಟಿದ್ದು ಒಂದು ಗುಡಿಸಲಲ್ಲೇ. ನಮ್ಮ ತಾಯಿ ಒಂದು ಬಂಗ್ಲೆ ಕೆಲಸ ಮಾಡಿ ನಮ್ಮನ್ನು ಸಾಕ್ಕೊಂಡು ಬಂದಿದ್ರು. ಆಮೇಲೆ ನಾವು ಬೆಳೀತಾ ಎಲ್ಲ ಕಷ್ಟಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಬಂದಾದ ಮೇಲೆ ನಾನು ಒಂದು ಆಟೋ ಡ್ರೈವರ್ ಆಗಿದ್ದೆ. ಆಟೋ ಡ್ರೈವರ್ ಆಗಿರುವಾಗ ಸಮತಾಸೈಂದಳ ಸಂಘಟನೆಯಿಂದ ನಾನು ಪರಿಚಯ ಆಗ್ತೀನಿ. ಡಾಕ್ಟರ್ ಎಂ ವೆಂಕಟಸಮ್ಮನ ಅವರ ಹತ್ರದಿಂದ ಒಂದು ಕೋರಮಂಗಲದಲ್ಲಿ ಒಂದು ಚಿಕ್ಕ ಶಾಖೆಯ ಒಂದು ಆಟ ಘಟಕದ ಅಧ್ಯಕ್ಷನಾಗಿದ್ದೆ. ಆಮೇಲೆ ಸಮತಾಸೈಂದಳದಲ್ಲಿ ನನಗೆ ಇದ್ದಂಥ ಒಂದು ಗೌರವ, ಆಮೇಲೆ ನನಗಾಗಿರುವಂಥ ನೋವು ಮತ್ತೊಬ್ಬರಿಗೆ ಯಾವ ಕೊಡುದಂತ ಹೇಳಿ ಅಲ್ಲಿಂದ ಇದು ಮಾಡುವಾಗ ಅವಾಗ ವೆಂಕಟಸಮ್ಮನವರು ನನ್ನ ಗುರುತಿಸಿ ನನಗೆ ಆಟೋ ರಾಜ್ಯದ ಉಪಾಧ್ಯಕ್ಷರ ಸ್ಥಾನ ಕೊಟ್ಟರು. ಆಮೇಲೆ ಬಂದು ರಾಜ್ಯ ಯುವ ಘಟಕ ಸ್ಥಾನ ರಾಜ್ಯಾಧ್ಯಕ್ಷನಾಗಿದ್ದೆ. ಆಮೇಲೆ ಸ್ಲಮ್ ಮೋರ್ಚಾದ ಅಧ್ಯಕ್ಷನಾಗಿದ್ದೆ. ಕೊನೆಯದಾಗಿ ಒಂದು 7 ವರ್ಷ ಬಂದು ನಾನು ಜಿಲ್ಲಾಧ್ಯಕ್ಷನಾಗಿ, ಸಮತಾಸೈಂದಲ್ಲಿ ಯಾರು 7 ವರ್ಷ ಜಿಲ್ಲಾಧ್ಯಕ್ಷನಾಗಿರಲಿಲ್ಲ. ನಾನು ಸುಮಾರು ಒಂದು 7 ವರ್ಷ ಜಿಲ್ಲಾಧ್ಯಕ್ಷನಾಗಿ ನಾನು ಸಮಾಜ ಸೇವೆಗಳನ್ನ ಮಾಡಿಕೊಂಡು ಸುಮಾರು ಜನಕ್ಕೆ, ಈಗಾದರೆ ಪರವಾಗಿಲ್ಲ, ಆಗ ಒಂದು 25 ವರ್ಷ ಮುಂಚೆ ಎಲ್ಲ ಸ್ಲಮ್ ಜನರು ತುಂಬ ಕಷ್ಟಪಡ್ತಾ ಇದ್ರು. ಅವಾಗ ಹೆಂಗಿತ್ತಂದರೆ ಎಲ್ಲ ಗುಡಿಸಲುಗಳು ಅಲ್ಲಲ್ಲಿ ಬೆಂಕಿಗಳು ಬೀಳೋದು, ಹಾಗೂ ಸ್ಲಮ್ ಜನರಿಗೆ ವಿದ್ಯಾಭ್ಯಾಸಕ್ಕೆ ತುಂಬ ಕೊರತೆ ಇತ್ತು. ಅದನ್ನೆಲ್ಲ ನಾವು ಹೋರಾಟ ಮಾಡಿ ಸರ್ಕಾರ ಮುಖಾಂತರ ನಾವು ನಮ್ಮಿಂದ ಆದಷ್ಟು ಎಲ್ಲರಿಗೂ ನ್ಯಾಯಗಳನ್ನ ತೋರಿಸ್ಕೊಂಡು ಕೊಟ್ಟು ಬಂದೆ. 17 ವರ್ಷ ನಾನು ಸಮತಾಸೈಂದಳ ಸಂಘಟನೆಯಲ್ಲಿ ನಾನು ತೊಡಗಿಕೊಂಡು ಬಂದು ವೆಂಕಟಸಮ್ಮನವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಸಾವಿರಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಕನ್ನಡ ಪರವಾಗಿ ಹಾಗೂ ಶೋಷಿತರ ಪರವಾಗಿ, ಧ್ವನಿ ಇಲ್ಲದವರಿಗೆ ನಾವು ಧ್ವನಿಯಾಗಿ, ವಿದ್ಯಾವಂತರ ಪರವಾಗಿ ನಾವು ಮಾಡದೇ ಇರುವಂಥ ಹೋರಾಟಗಳು ಯಾವುದೂ ಇಲ್ಲ. ಇವತ್ತು ನನ್ನ ಇಡೀ ರಾಜ್ಯದಲ್ಲಿ ಎಲ್ಲರೂ ಗುರುತಿಸ್ತಾರೆ ಅಂದರೆ ಅದಕ್ಕೆ ಕಾರಣ ನಾವು ಮಾಡ್ಕೊಂಡು ಬಂದಂಥ ಹೋರಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾರ್ಗದರ್ಶನದಲ್ಲಿ ಅವರ ಹಾದಿಯಲ್ಲಿ ನಾವು ನಡೆದು ಬಂದಂಥ ಒಡನಾಟ ಹೇಗಿದೆ ಸರ್ ಇವತ್ತುವರೆಗೂ? ವೆಂಕಟಸ್ವಾಮಿ ಅವ್ರ ಜೊತೆ, ನಿಮ್ಮ ಜೊತೆ ರಾಜ್ಯದ ಅನೇಕ ದಲಿತ ಪರ ಮುಖಂಡರಿದ್ದಾರೆ. ವೆಂಕಟಸ್ವಾಮಿ ಒಬ್ಬರೇ ಅಲ್ಲ, ಅನೇಕ ಮಾವಳಿ ಶಂಕರ್, ಜಿಗ್ನಿ ಸಿಂಗ್ಗಳು, ಅನೇಕ ಹೋರಾಟಗಳಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ. ಅವ್ರ ಜೊತೆಗೆ ಎಷ್ಟೋ ಸಮಸ್ಯೆಗಳಿಗೆ ಪರ್ಯಾಯಗಳು ದೊರಕಿಸ್ತಾ ಇದ್ದೀರಾ. ಈ ಭಾಗದಲ್ಲಿ, ಶಾಲಿನಗರ ಭಾಗದಲ್ಲೂ ಸಹ ಅನೇಕ ಜ್ವಲಂತ ಸಮಸ್ಯೆಗಳು. ಒಂದು 10 ವರ್ಷದಿಂದ ಇಲ್ಲೇ ಗೋರ್ಮೆಂಟ್ ಕ್ವಾರ್ಟರ್ಸ್ ಇತ್ತು. ಆ ಗೋರ್ಮೆಂಟ್ ಕ್ವಾರ್ಟರ್ಸ್ ಸುಮಾರು ನಾನು ಸಹ ಬಂದು ಪ್ರತಿಭಟನೆ ನಡೀತಾ ಇತ್ತು. ಆ ಜಾಗದಲ್ಲಿ ಬಂದಾಗ ಎಷ್ಟೋ ಮನೆಗಳಿಗೆ 100-150 ಮನೆಗಳಿಗೆ ಮನೆ ಕೊಡಿಸ್ಕೊಟ್ರು. ಇವತ್ತು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರಿ, ಏನಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಇದ್ದಾರೆ. ಫಸ್ಟು ನಮ್ಮ ರಾಜ್ಯಕ್ಕೆ ಬಂದು DSS ದಲಿತ ಸಂಘರ್ಷ ಸಮಿತಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಂಘಟನೆಯನ್ನು ಕಟ್ಟಿ, ಆಮೇಲೆ ಬಂದು ಅವ್ರವ್ರ ವೈದ್ಯಕೀಯವಾಗಿ ವೆಂಕಟಸಮ್ಮನ ಆಗಲಿ, ಮಾವಳಿ ಶಂಕರ, ಜಿಗ್ನಿ ಶಂಕರಣ್ಣ ಆಗಲಿ, ಎಲ್ಲರೂ ಅವ್ರವ್ರ ವೈದ್ಯಕೀಯವಾಗಿ ಅವ್ರವ್ರ ಸಂಘಟನೆಗಳನ್ನ ಕಟ್ಕೊಂಡು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದರು. ನಾನು ಅದರಲ್ಲಿ ವೆಂಕಟಸಮ್ಮನವ್ರ ಜೊತೆಯಲ್ಲಿ ನಾನು ಗುರುತಿಸ್ಕೊಂಡು ಹೋರಾಟಗಳನ್ನ ಮಾಡ್ಕೊಂಡು ನಾನು ಬಂದೆ. ತಾವು ಹೇಳಿದ ಪ್ರಕಾರ ಬಂದು ಇಲ್ಲೇ ಹೇಳ್ಬೇಕಾದ್ರೆ ಉದಾಹರಣೆ EWS ಕೊಟ್ರೆ 1512 ಮನೆಗಳು ಇತ್ತು. ಅದು ಬಂದು ಏನಾಯಿತು, ಈ ಉದಯ್ ಗಡಾಚಾರ್ಯ ಗಡಮಲ್ ಅವರಿಗೆ ಬಂದು ಮೆಮೊರಿಕ ಹಾಗೂ
ಇನ್ನೊಬ್ಬ ಒಂದು ಸಂಸ್ಥೆಗೆ ಟೆಂಡರ್ ಪಾಸ್ ಆಗಿ ಅಲ್ಲಿ ಮನೆ ಕಟ್ಕೊಡೋ ತರ ಅದು. ಆದ್ರೆ ಅಲ್ಲಿ ವಾಸವಾಗಿದ್ದದ್ದು ಅಂತ ಎಲ್ಲ ಬಾಡಿಗೆದಾರರು. ಇವ್ರು ಏನ್ ಮಾಡ್ಬಿಟ್ರು, ಕೋರ್ಟಿಂದ ಆದೇಶ ಪ್ರಕಾರ ಬಂದು ಅಲ್ಲಿ ಯಾರು ಓನರ್ಶಿಪ್ ಇದೆಯೋ ನಾವು ಅವ್ರಿಗೆ ಕಟ್ಕೊಡೋದು, ಇವ್ರಿಗೆಲ್ಲ ಇಲ್ಲ ಅಂತ ಹೇಳಿ ಎಲ್ರು ಬೀದಿ ಪಾಲ್ ಮಾಡಕ್ಕೆ ಹೊರಟ್ರು. ನಮ್ದು ಎಲ್ಲಾರು ಜೊತೆಯಲ್ಲಿ, ನಾನು ಒಬ್ಬನಂತ ಇಲ್ಲ, ಸಂತಾಸೆಯಿಂದಲ್ಲ ಮಾತ್ರ ಇಲ್ಲ, ಸುಮಾರು ಜನ ಎಲ್ಲಾರು ಒಗ್ಗಟ್ಟಾಗಿ ಸೇರಿ ಕೋಡಳ್ಳಿ ಚಂದ್ರಶೇಖರ್ ಆಗ್ಬೋದು, ಅವಾಗ ಸ್ವಾತಂತ್ರ್ಯ ಹೋರಾಟಗಾರರು ದೊರೆಸ್ವಾಮಿ ಸರ್ ಇದ್ರು, ಎಲ್ಲಾರು ಸೇರಿ ನಾವು ನಿರಂತರವಾಗಿ ಅಲ್ಲಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ವಿ. ಅಲ್ಲಿ ಹೆಂಗಿತ್ತಂದ್ರೆ ಅವಾಗ ಅದು ತಿರುಗಿ ಆ ತರ ಪರಿಸ್ಥಿತಿ ಯಾರಿಗೂ ಬರ್ಕೊಡೋದಂತ ಅನ್ಸುತ್ತೆ. ಅದನ್ನ ತಿಳ್ಕೊಂಡ್ರೆ ಇವಾಗ್ಲೂ, ಅದನ್ನ ನೆನ್ಸ್ಕೊಂಡ್ರೆ ಇವಾಗ್ಲೂ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಹೋರಾಟದಿಂದ ಕೋರ್ಟ್ ಬಾಗಿಲನ್ನು ತಟ್ಟಿ ನಮ್ಮ ಹೈಕೋರ್ಟ್ ಅಲ್ಲಿ 50 ಕೋಟಿ ಸ್ಯಾಂಕ್ಷನ್ ಮಾಡುತ್ತೆ. ಆ 50 ಕೋಟಿಯಲ್ಲಿ ಬಾಡಿಗೆದಾರರಿಗೆ ಮನೆ ಕಟ್ಕೊಡ್ಬೇಕಂತ ಹೇಳಿ ಆ 50 ಕೋಟಿಯಲ್ಲಿ ಆ ಟೆಂಡರ್ನ ತಿರುಗಿ ಬಂದು ಉದಯ್ ಗೌಡಾಚಾರ್ಯ ಅವರೇ ತಗೊಂಡು ನಾನೇ ಕಟ್ತೀನಿ ಅಂತ ಹೇಳಿ ಕಟ್ತಾರೆ. 900 ಮನೆ ಸೂಳಿಗುಂಟೆ, ಸಜ್ಜಾಪುರ ಸೂಳಿಗುಂಟೆಯಲ್ಲಿ ಕಟ್ಟಿದ್ದಾರೆ. ಆದ್ರೂ ಇದುವರೆಗೂ ಅಲ್ಲಿ ಇನ್ನೂ ಕರೆಂಟ್ ಇಲ್ಲ. ಇನ್ನೂ ಕರೆಂಟ್ ಇಲ್ಲ. ಈ ನಮ್ಮ ಇಲ್ಲಿರುವಂತ ಸ್ಥಳೀಯ ಶಾಸಕರು ಒಂದ್ಸತಿ ಕರ್ಸಿ ಎಲ್ಲಾರನು ಬೆಸ್ಕಾಂ ಅವ್ರನ್ನೆಲ್ಲಾರನು ಸರಿಯಾಗಿ ಬೈದ್ರು. ಏನಂತ ಹೇಳಿ, ನೀವೇನ್ರಿ ಮನುಷ್ಯರ ರಾಕ್ಷಸರ, ಅಲ್ಲಿ ನಮ್ ಜನ ಇಲ್ಲಿಂದ ಅಲ್ಲಿ ಹೋಗಿದ್ದಾರೆ, ಅಲ್ಲಿ ವಾಸ ಮಾಡೋರ್ಗೆ ಯಾಕ್ರಿ ಕರೆಂಟ್ ಕೊಡಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲಿ ಇರುವಂತ ರಾಜಕೀಯದವರು ಹಾಗೂ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಇನ್ನವರೆಗೂ ಕರೆಂಟ್ ಅಲ್ಲಿ ಮನೆಯಲ್ಲಿಲ್ಲ. ಅದು ನೋವು ತರ್ತಾ ಇದೆ. ಇಷ್ಟೆಲ್ಲ ಹೋರಾಟಗಳು ಮಾಡ್ಕೊಂಡ್ಬಂದಿರ, ಅನೇಕ ಬಾರಿ ಸೆರವಾಸ ಸಹ ಅನುಭವಿಸಿದಿರ. ಆ ಸೆರವಾಸದಲ್ಲಿ ಎಷ್ಟು ದಿನಗಳ ಕಾಲ ಐತ್ರಿ, ನಿಮ್ ನಡೆದು ಬಂದ ದಾರಿಗಳೇನು ನೋಡಿ. ಬಡವ್ರಿಗೋಸ್ಕರ ಸೂರ್ಗೋಸ್ಕರ ಹೋರಾಟ ಮಾಡ್ತೀರಾ, ಪೊಲೀಸರು FIR ಹಾಕ್ತಾರೆ, ಕೂಡಲೇ ಬಂಧಿಸ್ತಾರೆ, ಸೆರವಾಸ ಮಾಡ್ತಾರೆ. ಹಿರಿಯ ಹೋರಾಟಗಾರರ ಜೊತೆ ನೀವು ಗುರುತಿಸ್ಕೊಂಡು ಬಂದಂಥವ್ರು. ಇವತ್ತು ಅರುಣ್ ಅವರು ಎಲ್ಲೋ ಒಂದು ಭಾಗದಲ್ಲಿ ಬೆಲ್ಟ್ ನಿಂತ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಅನೇಕ ದಲಿತ ಪರ ಮುಖಂಡರು ಎಲ್ಲೆಲ್ಲೋ ಮಾತಾಡ್ತಾ ಇರ್ತಾರೆ. ಇವತ್ತು ಏನು ಹೇಳ್ಬೇಕು ಅರುಣ್ ಸರ್? ಇದುವರೆಗೂ ನಾನು ಅದೇ ಹೇಳಿತ್ತು, ನಾನು ಬೆಳೆದು ಬಂದಂತ ದಾರಿ, ನಾನು ಕಷ್ಟದಿಂದ ಬೆಳೆದು ಬಂದೆ. ಆ ನೋವು ಏನಂತ ನನಗೆ ಗೊತ್ತಿತ್ತು. ಆ ನೋವು ಬೇರೆ ಯಾರು ಅನುಭವಿಸ್ಕೂಡ್ದಂತ ಹೇಳಿ ಆ ಮುಖಾಂತರ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದು ನಮ್ಮಲ್ಲಿ ಆದಷ್ಟು, ನಮ್ಮ ಕೈಯಲ್ಲಿ ಆದಷ್ಟು ನಮ್ಮ ಜನರಿಗೆ ಒಳ್ಳೇದು ಮಾಡ್ಕೊಂಡು ಬಂದಿದ್ದೀವಿ. ಸಾವಿರಾರು ಜನಕ್ಕೆ ನಾವು ವೆಂಕಟಸಮ್ಮನ ಸಂಘ ಜೊತೆಯಲ್ಲಿ ಸೇರಿ ಸಂತಾಸೆಯಿಂದಲ ಸಂಘಟನೆ ಮುಖಾಂತರ ಸಾವಿರಾರು ಜನಕ್ಕೆ ನಾವು ಮನೆಗಳನ್ನ ಕೊಡ್ತಾ ಇದ್ದೀವಿ. ಲಗ್ಗೆರೆ ಆಗಲಿ, ಕೂಡ್ಲು ಆಗಲಿ, ಈ ತರ ಸುಮಾರು ಕಡೆ ನಾವು ಸಾದ್ರಮಂಗಲ ಆಗಲಿ, ಇದೆಲ್ಲ ನಮ್ಮ ಹೋರಾಟಗಳಿಂದ ಆಗಿರುವಂತ ಮನೆಗಳು. ಹಾಗೂ ಹೇಳ್ತಾರೆ ಎಲ್ಲ ದಲಿತ ನಾಯಕರು, ನಾ ಯಾರ ಬಗ್ಗೆನೂ ನಾವು ಮಾತಾಡಕ್ ಹೋಗಲ್ಲ. ಎಲ್ಲರಿಗೂ ಗೊತ್ತಿದೆ ಅರುಣ್ ಒಳ್ಳೆಯವನಂತ. ನಾನು ಯಾವತ್ತೂ ಅಷ್ಟೇ ಕೆಟ್ಟ ದಾರಿಗೆ ಹೋಗುವನಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಭಾವಚಿತ್ರವನ್ನು ಯಾವತ್ತೂ ನಾ ದುರುಪಯೋಗ ಮಾಡುವನಲ್ಲ. ಅದನ್ನ ಇಟ್ಕೊಂಡು ಅದರಿಂದ ಜೀವನ ಮಾಡಕ್ಕೆ ಹೊರಟವನು ಅಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರೂ ನಮ್ಮ ದೇಶದಲ್ಲಿ ಸಂವಿಧಾನ ಏನಾದ್ರೂ ಬರೀದೆ ಹೋಗಿದ್ರೆ ನಾವು ನಾನು ಹುಟ್ಟುತ್ತಾ ಇದ್ನೋ ಇಲ್ಲ, ನಮ್ಮ ಅಪ್ಪ ಹುಟ್ಟುತ್ತಾ ಇದ್ನೋ ಇಲ್ಲ ಅಂತ ಗೊತ್ತಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದಲ್ಲಿ ನಮ್ಗೆ ಸಂವಿಧಾನ ಬರೆದ ಮೇಲೆ ನಮ್ಗೆ ಹೇಳ್ತಾ ಇದೀವಿ, ಬ್ರಿಟಿಷಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆದ್ರೆ ನಮ್ಮ ದಲಿತರಿಗೆ ಯಾವತ್ತೂ ಸ್ವಾತಂತ್ರ್ಯ ಸಿಕ್ಲಿಲ್ಲ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನದಿಂದ ನಾವು ಸ್ವಾತಂತ್ರ್ಯವಾಗಿ ಇವತ್ತು ಬದುಕ್ತಾ ಇದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸಂವಿಧಾನ ಒಂದು ಕರೆ ನಮ್ಮನ್ನು ಸುರಕ್ಷಿತವಾಗಿ ಇದ್ಬಿಟ್ರೆ ಇಡೀ ದೇಶದಲ್ಲಿ ಇರುವಂತ ಎಲ್ಲಾ ಜನರು ಸ್ವಾತಂತ್ರ್ಯವಾಗಿ ಸುರಕ್ಷಿತವಾಗಿ ಬದುಕ್ತಾರೆ ಅಂತ ಹೇಳಿ ನಾವು ಅವಾಗಿಂದ ಇದುವರೆಗೂ ಬಂದು ಕಾಂಗ್ರೆಸ್ ಪಕ್ಷವನ್ನ ನಾವು ಬೆಂಬಲಿಸ್ತಾ ಬರ್ತಾ ಇದೀವಿ. ಆದ್ರೆ ಅವರು ದುರುಪಯೋಗ ಮಾಡ್ಕೊಡುದು ಒಂದು ವಿಷಯ ನಾನು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲಾರು ಒಂದೇ ಸಮಾನ ಇರೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಯೋಚನೆ ಮಾಡ್ಬೇಕಾಗಿ ಬರುತ್ತೆ. ಏನಂತ ಹೇಳಿ ಇವತ್ತು ನಾವು ಎಲ್ಲಾ ಕಡೆನೂ ನಾವು ದಲಿತ ಮುಖ್ಯಮಂತ್ರಿ ಕೊಡಿ ಅಂತ ಹೇಳಿ ನಾವು ಹೋರಾಟಗಳನ್ನ ಮಾಡ್ತೀವಿ. ನಾವು ಹೋರಾಟ ಮಾಡಿದ್ರೇನೆ ನಿಮ್ಗೆ ಗೊತ್ತಾಗೋದಾ? ಇವತ್ತು ಎಷ್ಟು ಪರ್ಸೆಂಟೇಜ್ ನಮ್ಮ ರಾಜ್ಯದಲ್ಲಿ ದಲಿತರು ಇದ್ದಾರೆ ಅಂತ ತಾವು ಎತ್ತದ್ರಲ್ಲ, ಹಿಂಗೆ ನೀವೇ ಸೆನ್ಸಸ್ ಮಾಡಿದ್ರಲ್ಲ, ಅದರಲ್ಲಿ ಗೊತ್ತಿದೆಯಲ್ಲ. ಇದು ಯಾಕೆ ನೀವು ದಲಿತ ಮುಖ್ಯಮಂತ್ರಿ ಕೊಡಕ್ಕೆ ನೀವು ಯೋಚನೆ ಮಾಡ್ತೀರಾ ಅಂತ ಹೇಳಿ ನಮ್ದು ಒಂದು ಪ್ರಶ್ನೆ ಇದೆ. ಯಾಕೆ ನೀವು ನಮ್ಮನ್ನ ಮುಟ್ಟಿಸ್ಕೊಳ್ಳಲ್ವಾ ನಿಮ್ ಪಕ್ಷವು? ಇಲ್ಲ ನಮ್ ದಲಿತರ ಮೇಲೆ ಏನಾದ್ರು ಆಳ್ವಿಕೆ ಕರೆಕ್ಟಾಗಿ ಮಾಡಲ್ಲ ಅಂತ ಹೇಳಿ ನಿಮ್ಗೆ ಏನಾದ್ರು ಡೌಟ್ ಇದೆಯಾ? ಆ ತರ ಇದ್ರೆ ಅದನ್ನ ಮರ್ತು ಬಿಡಿ. ಯಾಕಂದ್ರೆ ಈ ದೇಶದಲ್ಲಿ ಎಂತೆಂಥವರು ವಿದ್ಯಾವಂತರು ಎಲ್ಲಾರು ಇದ್ರು ಈ ದೇಶಕ್ಕೆ
ಸಂವಿಧಾನ ಬರೆಯೋದಕ್ಕೆ ಆಯ್ಕೆ ಆಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರನೇ. ಆ ವಂಶದಿಂದ ಬಂದಂತವ್ರು ನಾವು. ನಮ್ಗೆ ಈ ದೇಶವನ್ನು ಆಳಕ್ಕೂ ಗೊತ್ತು, ರಾಜಕೀಯವಾಗಿ ಈ ದೇಶವನ್ನು ನಾವು ಕಾಪಾಡೋಕ್ಕೂ ಗೊತ್ತಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಸರ್, ಇವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ BDA ಅಧ್ಯಕ್ಷರು, ಸ್ಥಳೀಯ ಶಾಸಕರು NA ಹ್ಯಾರಿಸ್ ಅವರ ಒಡನಾಟ, ನಿಮ್ಮಲ್ಲಿ ಅವರ ಒಡನಾಟ ಹೇಗಿದೆ ಸರ್? ಪ್ರಿಯ ಶಾಸಕರು NA ಹ್ಯಾರಿಸ್ ಸರ್ ಅವರು ಹಿಂಗೆ ಯಾಕೆ ಜನಪ್ರಿಯ ಶಾಸಕರು ಅಂತ ನಾವು ಹೇಳ್ತಾ ಇದ್ದೀವಿ ಅಂದ್ರೆ, ಅವ್ರು 24 ಗಂಟೆನೂ ಜನರ ಮಧ್ಯದಲ್ಲಿ ಇದ್ದಾರೆ. ನನಗೆ ಯಾಕೆ ಅವ್ರನ್ನ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೇಕಾದ್ರೆ, ಈ ಚುನಾವಣೆ ಎಲ್ಲ ಮುಂದಿನ ಚುನಾವಣೆಯಲ್ಲಿ ಅವಾಗೆಲ್ಲ ನಾನು ತುಂಬಾ ದೂರ ಇದ್ದೆ. ಹತ್ತಿರದಿಂದ ನಾನು ಅವ್ರನ್ನ ನೋಡುವಾಗ ಅವರಲ್ಲಿ ಒಂದು ತಾಯಿ ಹೃದಯವನ್ನು ನಾನು ಕಂಡೆ. ಅವರಲ್ಲಿ ಒಂದು ತಾಯಿ ಹೃದಯವನ್ನು ಕಂಡೆ. ಅವರು ಯಾವುದೇ ರೀತಿ ಜಾತಿ ಭೇದ ಭಾವ ಯಾವುದೂ ಇಲ್ಲ. ನನ್ನ ಹೋಗಿದ ತಕ್ಷಣ ಒಂದ್ಸತಿ ನನ್ನ ಬಂದು ಮನೆ ಒಳಗಡೆ ಕರೆಸಿ ಮಾತಾಡಿಸಿ ಕಾಫಿ ತಗೊಂಡ್ಬಂದು ಕೊಟ್ಟು ಕುಡಿಸಿ ಇದು ಮಾಡಿದ್ರು. ಅವಾಗ ನಾನು ಯೋಚನೆ ಮಾಡಿದೆ, ನಾವು ಇಷ್ಟು ದಿನ ಕಳ್ಕೊಂಡು ತಪ್ಪಾಯ್ತು ಅಂತ ಹೇಳಿ. ಅವತ್ತಿನಿಂದ ಹಿಡಿದು ಇವತ್ತಿನ ತನಕ ನಾವು ಬೆಂಬಲಿಸ್ತಾ ಬರ್ತಾನೆ ಇದ್ದೀವಿ. ಈ ಚುನಾವಣೆಯಲ್ಲಿ ನಾನು ತುಂಬಾ ಕಷ್ಟಪಟ್ಟಿದ್ದೀವಿ. ಈ ಚುನಾವಣೆಯಲ್ಲಿ ಎಷ್ಟು ಕಷ್ಟಪಡಲಿಲ್ಲ, ತುಂಬಾ ಕಷ್ಟಪಟ್ಟಿದ್ದೀವಿ. ಯಾಕಂದ್ರೆ ಇಲ್ಲೂ ಸೇಮ್ ಹಿಂದೂ ಮುಸ್ಲಿಮ್ಸ್ ಅಂತ ಕಾನ್ಸ್ಟೇಬಲ್ ಇದು ತಗೊಂಡ್ ಬಂದ್ರು. ಏನಂತ ಹೇಳಿ, ಯಾಕೆ ನೀವು ಮುಸ್ಲಿಮ್ಸ್ನವ್ರಿಗೆ ಆಯ್ಕೆ ಮಾಡ್ತೀರಾ ಅಂತ ಹೇಳಿ. ಬೇರೆ ಯಾವ್ದು ಅಸ್ತ್ರ ಅವ್ರಿಗೆ ಸಿಕ್ಲಿಲ್ಲ. ಆ ಟೈಮಲ್ಲಿ ಇಡೀ ಪ್ರತಿಯೊಂದು ನನ್ನ ಸಂಘಟನೆಯಲ್ಲಿ ಇದ್ದಂತ ಎಲ್ಲ ಪ್ರತಿಯೊಂದು ಕಾರ್ಯಕರ್ತರಿಗೂ ಮುಖಂಡರಿಗೂ ನಾವು ಸಭೆ ಮೇಲೆ ಸಭೆ ಮಾಡಿ ಪ್ರತಿಯೊಂದು ಮನೆಗೂ ಹೋಗಿ ತಿಳುವಳಿಕೆಯನ್ನು ಮಾಡಿಸಿ, ನಾವು ಇಲ್ಲಿ ಸ್ವಾತಂತ್ರ್ಯವಾಗಿರ್ಬೇಕು, ಇಲ್ಲಿ ಮೂಲಭೂತ ಸೌಕರ್ಯಗಳಿಂದ ನಾವು ಸುರಕ್ಷಿತವಾಗಿ ನಾವು ಬದುಕಬೇಕಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಬರಲೇಬೇಕು, ಹ್ಯಾರಿಸ್ ಸರ್ ಅವ್ರು ಗೆಲ್ಲೇಬೇಕಂತ ಹೇಳಿ ನಾವು ಗಳಿಸ್ತೀವಿ. ವಿವೇಕ್ನವ್ರ, ನೀಲ್ಸಂದ್ರ ಭಾಗಕ್ಕೆ ನೋಡಿ, ಬೆಂಗಳೂರಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿರಕ್ಕಂತ MC ರೋಡ್ಗಿಂತ ಬರೀ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ. ಆದ್ರೆ ಭಯ ಪಡ್ತಾ ಇದ್ರು ಹೊತ್ತು 15 ವರ್ಷದಿಂದ. ಇವತ್ತು ಆ ರೂಪನೇ ಇಲ್ಲಲ್ಲ ಸರ್, ಆ ರೂಪನೇ ಬದಲಾವಾಗಿದೆ ಸರ್. ಕಾರಣ ಏನಂದ್ರೆ, ಶಾಂತಿನಗರ ಕ್ಷೇತ್ರ ಅಂದ್ರೆ ಇಡೀ ಸ್ಲಮ್ಗಳಿದ್ದಂತ ಕ್ಷೇತ್ರ ಶಾಂತಿನಗರ. ಇವತ್ತು ಬೆಂಗಳೂರಿಗೆ ಬಂದು ಹೃದಯ ಭಾಗ, ಸೆಂಟ್ರಲ್ ಹೃದಯ ಭಾಗ, ಅದರಲ್ಲಿ ಬಂದು ಎತ್ಕೊಳ್ಬೇಕಂದ್ರೆ ಶಾಂತಿನಗರ ಕ್ಷೇತ್ರದಲ್ಲಿ ಈ ಲಕ್ಷ್ಮಣರಾವ್ ನಗರ ಆಗ್ಲಿ, ಸೊನ್ನೆನಲ್ಲಿ ಆಗ್ಲಿ, ರುದ್ರಪ್ಪಗಡನಾಗ್ಲಿ, ಜಯರಾಜ್ ನಗರ ಆಗ್ಲಿ, ದೀನಬದ ನಗರ ಆಗ್ಲಿ, ಉಕ್ಕಡಪಲ್ಲೆ ಆಗ್ಲಿ, ಜಾನ್ಬುಲ್ ಸ್ಟ್ರೀಟ್ ಆಗ್ಲಿ, ವಿನಾಯಕ ನಗರ ಆಗ್ಲಿ, ಈ ತರ ನೂರಾರು ಸ್ಲಮ್ಗಳಿರುವಂತ ಒಂದು ಜಾಗ. ಆ ಆ ಕಾಲಕ್ಕೆ ಬಂದು ಒಂದು ಹೆಣ್ಮಗುನ ಕಟ್ಕೊಡ್ಬೇಕಾದ್ರೂ ಯೋಚನೆ ಮಾಡ್ತಾ ಇದ್ರು ಈ ಕ್ಷೇತ್ರದಲ್ಲಿ. ಅಲ್ಲ, ಅಲ್ಲಿ ರೌಡಿಗಳಿರುವಂತವ್ರು, ಆ ಶೈತಾನ ಒಂಥರ ಇದಾಗಿತ್ತು. ಆದ್ರೆ ಇವತ್ತು ಯಾವಾಗ ನಮ್ಮ ಜನಪ್ರಿಯ ಶಾಸಕರಾಗಿರುವಂತ ಹ್ಯಾರಿಸ್ ಸರ್ ಅವ್ರು ಬಂದ್ರು, ಅವತ್ತಿನಿಂದ ಇವತ್ತಿನ ತನಕ ನಿರಂತರವಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬಂದು ಇಡೀ ಕ್ಷೇತ್ರವನ್ನೇ ಪರಿವರ್ತನೆ ಮಾಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಶಾಂತಿನಗರದ ಭಾಗದಲ್ಲಿ ನಡೀತಾ ಇದೆ. ವಿರೋಧ ಪಕ್ಷಗಳು ಟೀಕೆ ಟಿಪ್ಪಣಿ ನಡುವೆ ಅನೇಕ 2-3 ಪ್ರತಿಭಟನೆಗಳ ಸಹ ನಡೀತು. ಆದರೆ ಇವತ್ತು ಮಳೆಗಾಲ ಬಂದಾಗ ಕಾಮಗಾರಿ ನಡೆಯೋದು ವಿಳಂಬ ಆಗುತ್ತೆ. ಆದರೆ ಇವತ್ತು ಬಿಸಿಲುಗಾಲ ಇದೆ, ಕಾಮಗಾರಿ ಆಗಾದ್ರೂ ವಿಳಂಬ ನಡೀತಾನೆ ಇದೆ. ಆಲ್ರೆಡಿ ನಾವು 2 ತಿಂಗಳಿಂದ ಇಲ್ಲೇ ಕ್ಷೇತ್ರದಲ್ಲಿ ಬೀಡ್ಬಿಟ್ಟಿದ್ದೀವಿ, ನೋಡ್ತಾನೆ ಇದ್ದೀವಿ. ಆದ್ರೂ ಕಾಮಗಾರಿ ವಿಳಂಬ ನಡೀತಾನೆ ಇದೆ. ಅರುಣ್ ಅವರೇ, ಹ್ಯಾರಿಸ್ ಸರ್ ಬರೋಕ್ ಮುಂಚೆ ಈ ಕ್ಷೇತ್ರ ಹೆಂಗಿತ್ತು, ಅವ್ರು ಬಂದ ಮೇಲೆ ಹೆಂಗ್ ಬದಲಾವಣೆ ಆಗಿದೆ ಅಂತ ಹೇಳಿ ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಆಗಿನ ಕಾಲಕ್ಕೆ ಬಂದು LR ನಗರ್, ಲಕ್ಷ್ಮಣರಾವ್ ನಗರ, ಅದರಲ್ಲಿ ಬಂದು ಎಲ್ಲ ಇದ್ದಿತ್ತಲ್ಲ ಪೂರ್ತಿ ಗುಡಿಸ್ಲೆ ಅಲ್ಲಿ ಇದ್ದಿತ್ತು. ಸುಮಾರು ಗುಡಿಸಲುಗಳಿತ್ತು. ಅವಾಗ ಬೆಂಕಿ ಹಾಕೋರು, ಅವಾಗ ಫೈರ್ ಇಂಜಿನ್ಗೆ ಕೆಲಸ, ಸುಮಾರು ಸತಿ ಫೈರ್ ಇಂಜಿನ್ ಕೆಲಸ ಅಂದ್ರೆ ಗುಡಿಸಲಿಗೆ ಇಲ್ಲಿಂದ ಆ ತರ ಇದ್ದಿತ್ತು. ಆದ್ರೆ ಹ್ಯಾರಿಸ್ ಸರ್ ಅವ್ರು ಬಂದ ಮೇಲೆ, ಶಾಸಕರಾಗಿ ಬಂದ ಮೇಲೆ ಇವತ್ತು ಒಂದು ಗುಡಿಸ್ಲಿಲ್ಲ. ಅದನ್ನ ಬಗ್ಗೆ ಮಾತಾಡಿ, ಹೆಂಗೆ ಒಂದು ಕುಟುಂಬದಲ್ಲಿ ಒಂದು ಮನೆಯಲ್ಲಿ 2 ಕುಟುಂಬ 3 ಕುಟುಂಬ ವಾಸ ಮಾಡ್ತಾ ಇದ್ದಿತ್ತು. ಅದನ್ನ ನೋಡಿ ಒಂಟಿ ಮನೆ ಸ್ಕೀಮ್ ಅಂತ ತಗೊಂಡು ಬಂದು, ಆ ಒಂಟಿ ಮನೆ ಸ್ಕೀಮ್ ಅಲ್ಲಿ ಒಂದು ಕುಟುಂಬ, ಒಂದು ಮನೆಯಲ್ಲಿ ಇದ್ದಂತ 3 ಅಫ್ಟರ್ 4 ಅಫ್ಟರ್ ಇವತ್ತು
4 ಅಪ್ಸ್ಟೇರ್ ಬಿಲ್ಡಿಂಗ್ 3-4 ಅಪ್ಸ್ಟೇರ್ ಬಿಲ್ಡಿಂಗ್ ನಲ್ಲಿ ನಮ್ ಜನ ಬದುಕ್ತಾ ಇದ್ದಾರೆ. ಅದು ನಮ್ಗೆ ಹೆಮ್ಮೆ ಆಗ್ತಾ ಇದೆ, ಸಂತೋಷನೇ ಆಗ್ತಾ ಇದೆ. ಅದೇ ರೀತಿನಲ್ಲಿ ಹಿಂಗೆ ಇಡೀ ವಿದ್ಯಾವಂತರು ತುಂಬಾ ಕಡಿಮೆ ಇದ್ರು. ಯಾಕಂದ್ರೆ ಅವ್ರಿಗೆ ಬಂದು ವಿದ್ಯಾಭ್ಯಾಸಕ್ಕೆ ಮೂಲಭೂತ ಕೊರತೆ ಇತ್ತು. ಇವ್ರು ಯಾವಾಗ ಬಂದ್ರು, ಮುಖ್ಯವಾಗಿ ಹೇಳ್ಬೇಕಂದ್ರೆ ಅವರು ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಎಲ್ಲಾ ಶಾಲೆಗಳಿಗೆ ಹೋಗುವಂತ ಮಕ್ಕಳಿಗೆ ಅವ್ರದೇ ಆದಂತ ಸಂಸ್ಥೆ ಆರಿಶ್ ಫೌಂಡೇಶನ್ ಇಂದ ಪ್ರತಿ ವರ್ಷನೂ ಸ್ಕಾಲರ್ಶಿಪ್ಗಳನ್ನ ಕೊಟ್ಕೊಂಡು ಅವ್ರನ್ನ ಓದಿಸ್ಕೊಂಡು ಬರ್ತಾ ಇದ್ದಾರೆ. ಕೆಲವರು ಇದರೆಲ್ಲ ಬಂದು ವಿರೋಧ ಪಕ್ಷಗಳಿಗೆ ಗೊತ್ತಾಗಲ್ವಾ? ನಾವ್ ಹೇಳ್ತೀವಿ ಮೂಲಭೂತ ಸೌಕರ್ಯಗಳಿಗೆ ಏನ್ ತೊಂದರೆ ಆಗಿದೆ. ಹೌದು, ಇಡೀ ಕ್ಷೇತ್ರದಲ್ಲಿ ಶಾಂತಿನಗರದಲ್ಲಿ ಗಲ್ಲಿಯಲ್ಲಿ ಕೆಲಸಗಳು ನಡೀತಾ ಇದೆ ಅಂದ್ರೆ ಇವತ್ತು ಬಂದು ಒಂದು ಮನೆ ಕಟ್ತಾ ಇದ್ದಾರೆ ಅಂದ್ರೆ ಆ ಮನೆಯಲ್ಲಿ ಬಂದು ಕಡಿಮೆ 100 ವರ್ಷ ವಾಸವಾಗಿರ್ಬೇಕಂತ ಕಟ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ರಸ್ತೆ ಕಾಮಗಾರಿ ಆಗ್ಲಿ, ಒಲೆ ಚರಂಡಿ ಕಾಮಗಾರಿಗಳಾಗ್ಲಿ, ಹಾಗೂ ನೀರಿನ ವ್ಯವಸ್ಥೆ ಕಾಮಗಾರಿ ಆಗ್ಲಿ, ಅವರ ಒಂದು ಇದು ಏನಂತ ಹೇಳ್ತಾರೆ ಹೇಳಿ, ಕಡಿಮೆ ಅಂದ್ರೆ ಇಲ್ಲಾಂದ್ರೆ 100 ವರ್ಷ ತನಕ ಚೆನ್ನಾಗಿರ್ಬೇಕು, ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಅವಾಗ ಬಂದು 500 ರೂಪಾಯಿ 600 ರೂಪಾಯಿಗೆ ಒಂದು ಸ್ಕ್ವೇರ್ ಫೀಟ್ ತಕೊಳಕ್ಕೆ ಯಾರು ಇರ್ತಾ ಇರ್ಲಿಲ್ಲ, ಭಯ ಪಡ್ತಾ ಇದ್ರು. ಹಿಂಗೆ ತುಂಬಾ ಭಯ ಇಲ್ಲಿ ಕ್ಷೇತ್ರ ಅಂದ್ರೆ. ಆದ್ರೆ ಇವತ್ತಿಗೆ ಇದೇ ರೋಡಲ್ಲಿ ನಮ್ಮ ಆಫೀಸ್ ರೋಡಿಂದ ಸ್ವಲ್ಪ ಮುಂದೆ ಹೋಗುವಾಗ ಲೆಫ್ಟ್ ಸೈಡ್ ಅಲ್ಲಿ ಬೀಡೆಯಲ್ಲಿ ಹರಾಜಾಗಿದೆ ಒಂದ್ ಸೈಟ್ 50,000 ರೂಪಾಯಿ 55,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹಿಂಗೆ ಇದಕ್ ಕಾರಣ ಯಾರು? ಒಂದು ಸ್ಕ್ವೇರ್ ಫೀಟ್ 55,000 ಆಗುತ್ತಂದ್ರೆ ಅದು 55,000 ರೂಪಾಯಿ ಕೊಟ್ಟು ಅವ್ರಿಗೊಬ್ರು ಕೊಂಡ್ಕೊಂತಾರೆ ಅಂದ್ರೆ ಇಲ್ಲಿ ಎಷ್ಟು ಅಭಿವೃದ್ಧಿಗಳಾಗಿರ್ಬೋದು, ಇಲ್ಲಿ ವ್ಯಾಲ್ಯೂ ಎಷ್ಟು ಇದಾಗಿರ್ಬೋದು ಅಂತ ತಾವುಗಳೆಲ್ಲರೂ ಯೋಚನೆ ಮಾಡ್ಬೇಕು. ಇಡೀ ರಾಜ್ಯದಲ್ಲಿ ಇರುವಂತ ಜನರು ನೋಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಆದ ನಂತರ ನೀವು 8 ವರ್ಷಗಳಾಯ್ತು. 8 ವರ್ಷಗಳ ನಂತರ ಅನೇಕ ಹೋರಾಟಗಳು ಮಾಡ್ಕೊಂಡ್ ಬಂದಿದ್ದೀರಾ. ಬಡವರಿಗೆ ಸೂರು ಕೊಡ್ಸೋದಾಗ್ಲಿ, ಬಡವರ ಸಮಸ್ಯೆಗಳನ್ನು ಆಲಿಸೋದಾಗ್ಲಿ, ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗದೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಬಡವರು ಸೂರು ಕಲ್ಪಿಸ್ತಾ ಇದ್ದೀರಾ. ಈ 8 ವರ್ಷದಲ್ಲಿ ಏನೇನು ಮಾಡ್ಕೊಂಡ್ ಬಂದಿದ್ದೀರಾ ಸರ್ ದಲಿತ ಟೈಗರ್? ಸರ್, ದಲಿತ ಟೈಗರ್ ಸಂಘಟನೆ 8 ವರ್ಷದಲ್ಲಿ ಸುಮಾರು ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಂಗೆ ಹೋರಾಟದ ಮುಖಾಂತರ ಸುಮಾರು ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಮನೆ ಇಲ್ದವರಿಗೆ ಮನೆ ಕೊಡಿಸಿದ್ದೀವಿ, ಹಾಗೂ ಆರೋಗ್ಯ ಕೆಟ್ಟಿದ್ದವರಿಗೆ ಒಳ್ಳೆ ಆರೋಗ್ಯಕ್ಕೋಸ್ಕರ ಬಂದು ಒಳ್ಳೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸಿದ್ದೀವಿ. ಹಾಗೂ ತಂದೆ ತಾಯಿನ ಮಕ್ಕಳು ರೋಡ್ಗೆ ಬಿಟ್ಟವ್ರಿಗೆ ಅವ್ರಿಗೆ ಒಂದು ಒಳ್ಳೆ ಆಶ್ರಯ ಕೊಡಿಸೋ ತರ ಅವಕಾಶಗಳನ್ನ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ದಲಿತ ಟೈಗರ್ ಸಂಘಟನೆ ಯಾವತ್ತೂ ಅಷ್ಟೇ ಬಡವ್ರ ಪರವಾಗಿದೆ, ನಿರಂತರವಾಗಿ ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದೆ. ನಾನು ಹೇಳ್ತಾ ಇದ್ದೀವಿ, ನಾವು ಮಾಡುವಂತ ಕೆಲಸಗಳು ನಾವು ಯಾವತ್ತೂ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲೇ ಆಗ್ಲಿ, ಮಾಧ್ಯಮದಲ್ಲೇ ಆಗ್ಲಿ ತೋರಿಸೋದಿಲ್ಲ. ಕಾರಣ ಏನಂದ್ರೆ ನಾವು ಮಾಡ್ತಾ ಇರೋದು ದೇವ್ರ ಕೆಲಸ. ಎಲ್ಲರೂ ಬಂದು ಲೀಡರ್ಸ್ ಆಗಕ್ಕಾಗಲ್ಲ. ನಾವು ಯಾವುದೋ ಒಂದು ಕೃಪೆಯಿಂದ ಬಂದು ಈ ಒಂದು ಇದಕ್ಕೆ ಬಂದಿದ್ದೀವಿ ಅಂದ್ರೆ ಅದು ದೇವ್ರ ಕೆಲಸ. ನಾವು ದೇವ್ರ ಕೆಲಸ ಬಂದು ದೇವ್ರಿಗೆ ಕಾಣಬೇಕು ವಿನ ಜನರಿಗೆ ಕಾಣ್ಕೊಡೋದಂತ ಹೇಳಿ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನನ್ನ ಜೊತೆಯಲ್ಲಿ ಸುಮಾರು 100 ಜನ ಲೀಡರ್ಗಳಿದ್ದಾರೆ. ಇಲ್ಲೂ ನೋಡ್ತೀರಾ, ಎಲ್ಲ ಮಹಿಳಾ ಘಟಕ ಅವರು ಎಲ್ಲ ಪ್ರತಿಯೊಬ್ಬರು ಇದ್ದಾರೆ. ಎಲ್ಲರೂ ಕೈ ಜೋಡಿಸಿನೇ ಈ ಕೆಲಸಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಅಂತ. ಸರ್ಕಾರದಲ್ಲಿ ಅನೇಕ ಪ್ರತಿಭಟನೆಗಳು ಸಹ ಮಾಡ್ತಾ ಇರ್ತೀರ ಅವಾಗ. ಇವತ್ತು ಸರ್ಕಾರಕ್ಕೆ ಎಚ್ಚರಿಸ್ತೀರ ಏನೆಂತು ಸಮಸ್ಯೆಗಳು, ಮನೆ ಸಿಗಲಿಲ್ದವ್ರಿಗೆ, ಸೂರು ಸಿಗಲಿಲ್ದವ್ರಿಗೆ ಸುಮಾರು ವರ್ಷಗಳಿಂದ ಹೋರಾಟ ಬೇರೆ ಮುಖಂಡರ ಜೊತೆ ಮಾಡ್ತಾ ಇರ್ತಾರೆ. ಅವರು ಸೂರು ಸಿಗಲ್ಲ. ಇವತ್ತೆಲ್ಲೋ ಅರುಣ್ ಹತ್ರ ಬಂದರೆ ಇದೆಲ್ಲ ಬಗೆಹರಿಯುತ್ತೆ ಅಂತ ಬರ್ತಾರೆ. ಇವತ್ತು ಏನ್ ಸರ್ ಅಲ್ಲಿ ಇಲ್ಲಿ ನಿಮ್ಮಲ್ಲಿ ವ್ಯತ್ಯಾಸ? ಸರ್, ವ್ಯತ್ಯಾಸ ಏನಿಲ್ಲ. ಇವತ್ತು ಬಂದು ಒಂದು ಸರ್ಕಾರ ಅಂದ್ರೆ ಎಲ್ಲರನ್ನ ಗಮನಿಸ್ತಾ ಇರುತ್ತೆ. ಸಂಘಟನೆಯಲ್ಲೂ ಒಳ್ಳೆಯವರು ಯಾರು, ಕೆಟ್ಟವರು ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕೆಟ್ಟ ಕೆಲಸ. ನಾವು ಯಾರ ಹತ್ರನೂ ಇದುವರೆಗೂ ಕೆಟ್ಟ ಹೆಸರು ತಗೊಂಡವ್ರಲ್ಲ. ನಮ್ಗೆ ಅಂತದಕ್ಕಿಂತ ನಮ್ಮನ್ನ ನಂಬಿ ಬಂದವರಿಗೆ ಕೆಲಸ ಆಗ್ಬೇಕಂದ್ರೆ ಅದು ನಾವು ತಾಳ್ಮೆಯಿಂದ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, ರಾಜಕಾರಣಿಗಳಿಗಾಗ್ಲಿ ನಾವು ವಿಷಯಗಳನ್ನ ಮುಗಿಸಿ ಅವ್ರ ನೋವನ್ನು ನಾವು ಅವ್ರ ಹತ್ರ ಎತ್ತಿ ಹೇಳುವಾಗ ಖಂಡಿತವಾಗಿ ಮಾಡ್ತಾರೆ. ಸುಮಾರು ಜನಕ್ಕೆ ಮಾಡ್ತಾರೆ. ಇದುವರೆಗೂ ಬಂದು ದಲಿತ ಟೈಗರ್ ಸಂಘಟನೆಯಲ್ಲಿ ನಾನು ರಾಜ್ಯಾಧ್ಯಕ್ಷನಾಗಿದ್ರು ಯಾವತ್ತೂ ನಾನು ದುರಾಂಕಾರ ಪಟ್ಟವನಲ್ಲ, ಪಡೋದು ಇಲ್ಲ. ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಈ ಸ್ಥಾನಮಾನ ಎಲ್ಲ ಸಿಕ್ಕಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ.
ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಎಷ್ಟೋ ಅಪಮಾನಗಳನ್ನ ಸಹಿಸಿಕೊಂಡು ಬಂದಿರ್ತಾರೆ. ಅಂಥವ್ರ ಹೆಸರಲ್ಲಿ ನಾವು ಒಂದು ಸಂಘಟನೆ ಕಟ್ಕೊಂಡು ನಾವು ಮಾಡುವಾಗ ಆ ಒಂದು ಇದರಲ್ಲಿ ಬಂದು ತಾಳ್ಮೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ನಾವು ತಾಳ್ಮೆಯಿಂದ ಎಲ್ಲ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೂ ಎಲ್ಲಿ ನಮ್ಮ ಹತ್ರ ದುರಹಂಕಾರ ಪಡ್ತಾರೋ, ಅದು ಅಧಿಕಾರಿ ಆಗಿರ್ಲಿ, ರಾಜಕಾರಣಿ ಇರಲಿ, ಅವ್ರನ್ನ ನಾವು ಯಾವತ್ತೂ ಬಿಟ್ಟಿದೆ ಅಲ್ಲ. ಎಂಥವ್ರಾಗಿದ್ರು ಅವ್ರ ವಿರೋಧ ನಾವು ಹೋರಾಟ ಮಾಡ್ತೀವಿ. ಯಾವಾಗ ಬಡವ್ರು ಹೊಟ್ಟೆ ಮೇಲೆ ಹೊಡೆಯಕ್ ಹೋಗ್ತಾರೋ, ಬಡವ್ರನ್ನ ಬೀದಿ ಪಾಲ್ ಮಾಡಕ್ ಹೋಗ್ತಾರೋ, ಅದು ಯಾರೇ ಇದ್ರು ಸರಿ, ಅವ್ರ ಮಾನ ಮರ್ಯಾದೆಯನ್ನು ಹರಾಜು ಹಾಕುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ. ಬ್ಯಾಟನ್ಪುರ ವಿಧಾನಸಭಾ ಕ್ಷೇತ್ರ ಕೂಡ್ಲುಗೇಟಲ್ಲಿ ನಡೆದಂತ ಘಟನೆ ಇವತ್ತು ರಾಜ್ಯಾದ್ಯಂತ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಇವತ್ತು ಇದ್ರ ಬಗ್ಗೆ ಅರುಣ್ ಅವರೇ, ನೇರವಾಗಿ ನೀವು ಸರ್ಕಾರಕ್ಕೆ ಏನ್ ಎಚ್ಚರಿಸ್ತೀರಾ, ವಿರೋಧ ಪಕ್ಷದವ್ರಿಗೆ ಏನ್ ಎಚ್ಚರಿಸ್ತೀರಾ ಇದ್ರ ಮೂಲಕ? ನಾವು ಎಲ್ರು ಬದುಕ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ ಅಡಿಯಲ್ಲಿ ಪ್ರತಿಯೊಬ್ಬರು ಭಾರತೀಯರು ಈ ದೇಶದಲ್ಲಿ ಪ್ರತಿಯೊಂದು ಭಾರತೀಯರಿಗೂ ಮೂಲಭೂತ ಸೌಕರ್ಯಗಳು ಕೊಡ್ಬೇಕಂತ ಹೇಳಿ ಸಂವಿಧಾನದಲ್ಲಿ ಇದೆ. ಇವತ್ತು ಬಂದು ಯಾರು ಎಲ್ಲಿಂದ ಬಂದು ಯಾರ ಮನೆಯಲ್ಲೂ ಕಟ್ಕೊಂಡಿಲ್ಲ. ಸರ್ಕಾರ ಅಂದ್ರೆ ಏನು? ಸರ್ಕಾರ ಅಂದ್ರೆ ನಾವು ರಕ್ಷಿಸೋದೇ ಸರ್ಕಾರ. ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಆಯ್ಕೆ ಮಾಡಿಕೊಂಡು ನಿಮ್ಗೆ ಅಧಿಕಾರ ಕೊಟ್ಟ ಮೇಲೇನೆ ನಿಮ್ ಸರ್ಕಾರ ನಡೆಯುತ್ತೆ. ಆದ್ರೆ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ, ನೀವು ಈ ತರ ಒಂದು ಕಾರ್ಯಾಚರಣೆಗಳನ್ನ ನೀವು ಮಾಡಕ್ ಹೋಗ್ಬೇಕಾದ್ರೆ ಫಸ್ಟ್ ನಿಮ್ಮ ಅಲ್ಲಿ ಸಂಬಂಧಪಟ್ಟಿರುವಂತ ಅಧಿಕಾರಿಗಳನ್ನು ಪರಿಶೀಲನೆ ಮಾಡಿಸ್ಬೇಕಾಗಿತ್ತು. ಹಾಗೂ ಸ್ಥಳೀಯ ಮುಖಂಡರನ್ನು ಒಳಗೊಂಡು ಅವ್ರಿಗೆ ಅಲ್ಲಿ ಏನಾಗ್ತಾ ಇದೆ, ಅವ್ರು ಯಾರು ಏನಂತ ಹೇಳಿ ಯೋಚನೆ ಮಾಡಬೇಕಾಗಿತ್ತು. ಅಲ್ಲಿ ಇರುವಂತ ಲೀಡರ್ಸ್ಗಳ ಮಾತುಗಳನ್ನು ಕೇಳಬೇಕಾಗಿತ್ತು. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನೀವು ಅದಕ್ಕೆ ಕೈ ಹಾಕಿದ್ರಿ, ಇವತ್ತು ಕೈ ಸುಟ್ಕೊಂಡಿತ್ತು ಯಾರು? ಸರ್ಕಾರ ತಾನೆ. ಹಿಂಗೆ ಇವತ್ತು ಎಲ್ಲಾ ಕಡೆನೂ ಬಂದು ಚೀಮಾರಿ ಆಗ್ತಾ ಇದ್ದಾರೆ. ಈಗ ವಿರೋಧ ಪಕ್ಷಕ್ಕೆ ಬಂದು ನೀವು ತುಪ್ಪವನ್ನು ನೀವೇ ಕೊಟ್ಬಿಟ್ಟು, ಬೆಂಕಿಯನ್ನು ನೀವೇ ಕೊಟ್ಬಿಟ್ಟು ಹಾಕೊಂಡು ಇದ್ ಮಾಡ್ರಿ ಅಂತ ಹೇಳಿ ಉರಿಸ್ತಾ ಇದ್ದೀರಾ. ಕಾರಣ ಯಾರು? ಅದು ನೀವೇ ತಾನೆ. ದಯವಿಟ್ಟು ಈ ತರ ಬಡವರು ವಿಷಯಕ್ಕೆ ಹೋಗಕ್ ಮುಂಚೆ, ಅದು ಒಂದು ಕುಟುಂಬ ಇರಲಿ, ಸಾವಿರಾರು ಕುಟುಂಬ ಇರಲಿ, ಅದು ಒಂದು ಕುಟುಂಬ. ಅದು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರುವಂತ ಒಂದು ಕುಟುಂಬ. ಅವ್ರಿಗೆ ರಕ್ಷಣೆ ಕೊಡ್ಬೇಕಾಗಿರೋದು ನಿಮ್ ಕರ್ತವ್ಯ. ಅದೇ ರೀತಿಯಲ್ಲಿ ವಿರೋಧ ಪಕ್ಷದವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಏನು ಆಕಾಶದಿಂದ ಏನು ಬಂದಿಲ್ಲ. ಈ ಭಾರತ ದೇಶದಲ್ಲಿ ಸಂವಿಧಾನ ಅಡಿಯಲ್ಲಿ ನೀವು ಇರ್ತೀರಾ. ನೀವು ಸಂವಿಧಾನ ಅಡಿಯಲ್ಲಿ ನೀವು ಅಧಿಕಾರ ಮಾಡಬೇಕಾಗತ್ತೆ. ನೀವು ವಿರೋಧ ಪಕ್ಷವಾಗಿರೋದ್ರಿಂದ ನೀವು ಹೋಗ್ಬಿಟ್ಟು, ನೀವು ಒಂದು ವಿರೋಧ ಪಕ್ಷ ನಾಯಕನಾಗಿದ್ದು ನೀವು ಹೋಗ್ಬಿಟ್ಟು ಅಲ್ಲಿ ವೋಟರ್ ಐಡಿ ಅದು ಇದು ನೀನು ಚೆಕ್ ಮಾಡುತ್ತೆ ಅಂದ್ರೆ ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಇಲ್ವಾ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಅಲ್ಲಿ ನೊಂದವರು, ಮನೆ ಕಳ್ಕೊಂಡಿರೋರು, ಅಲ್ಲಿ ಒಂದೊತ್ತು ಊಟಕ್ಕೆ ಇವತ್ತು ಕಷ್ಟಪಡ್ಕೊಂಡು ಮಕ್ಕಳನ್ನೆಲ್ಲ ರೋಡ್ಗೆ ಹಾಕೊಂಡು ಮಲ್ಕೊಂಡು ಜೀವನ ಮಾಡೋದ ತೊಂದರೆಯಲ್ಲಿ ಇರುವಂತವ್ರ ಹತ್ರ ಹೋಗ್ಬಿಟ್ಟು ನೀವು ಬಾಂಗ್ಲಾದೇಶದವರ ಭಾರತ ದೇಶದವರ ಅಂತ ಹೇಳಿ ನೀವು ವೋಟರ್ ಐಡಿ ಚೆಕ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೇನು